3 ದಿನ ನಡೆದ ಅದ್ಧೂರಿ ವೈಭವ. ಶ್ರೀ ಬನಶಂಕರಿ ಜಾತ್ರೆಯಲ್ಲಿ ಮಿಂದೆದ್ದ ಇಂಗಳಗಿ. ಊರ ಮುತ್ತೈದೆಯರ ಸಮಾಗಮ, ಕುಂಭಾರತಿಗಳ ಮೆರವಣಿಗೆ, ಶೃಂಗಾರಗೊಂಡ ದೇವಸ್ಥಾನ, ದೇವಿಯ ಮೂರ್ತಿ, ಕುದುರೆಗಳ ಭರ್ಜರಿ ಓಟ, ಕುಸ್ತಿ ಕಣದಲ್ಲಿ ಅಬ್ಬರಿಸಿ ಬೊಬ್ಬಿರಿದ ಪೈಲ್ವಾನರು. ಇಷ್ಟೆಲ್ಲ ಕಾರ್ಯಕ್ರಮಗಳು ಒಂದೇ ಗ್ರಾಮದಲ್ಲಿ ನಡೆದದ್ದು ವಿಶೇಷ. ಹೌದು, ಇದು ಮುಧೋಳ ತಾಲೂಕಿನ ಇಂಗಳಗಿ ಗ್ರಾಮ. ಗ್ರಾಮದಲ್ಲಿ 3 ದಿನಗಳ ಕಾಲ ಸಂಭ್ರಮವೋ ಸಂಭ್ರಮ. ಇದಕ್ಕೆ ಕಾರಣ ಗ್ರಾಮ ಶ್ರೀ ಬನಶಂಕರಿ ದೇವಿ ಜಾತ್ರಾ ಮಹೋತ್ಸವ. ಕಣ್ಮನ ಸೆಳೆಯುವ ಸುಂದರ ರಥ, ದೇವಸ್ಥಾನದಲ್ಲಿ ವಿರಾಜಮಾನವಾಗಿ ಕುಳಿತಿದ್ದ ತಾಯಿ ಬನಶಂಕರಿ. ಜಾತ್ರಾ ಮಹೋತ್ಸವದ ಪ್ರಯುಕ್ತ ಅಡುಗೆಯಲ್ಲಿ ಮಹಿಳೆಯರು ನಿರತರಾಗಿದ್ರು. ಇನ್ನೊಂದು ಕಡೆ ಚೌಡಕಿ ಪದಗಳನ್ನು ಹಾಡುತ್ತಾ ಡೊಳ್ಳಿನ ವಾದ್ಯದ ಮೂಲಕ ಕುಂಭ ಆರತಿ ಹಿಡಿದು ಪಲ್ಲಕ್ಕಿ ಮೆರವಣಿಗೆ ನಡೆಯಿತು. ಈಗ ನಮ್ಮ ಬನಶಂಕರಿ ಇಂಗಳಗಿ ಬನಶಂಕರಿ ಮೂರ್ತಿ ರೀ ಅಗದಿ ಈ ಇಡೀ ಕರ್ನಾಟಕದ ಇಂಥ ಸಂಗಮರಿ ಕಲ್ಲಿನ ಮೂರ್ತಿ ನಾವು ಎಲ್ಲೆಲ್ಲಿ ನೋಡಿಲ್ಲ. ಬಾದಾಮಿ ಬನಶಂಕರಿ ಮೂರ್ತಿ ಆದರೂ ಐತ್ರಿ, ಆದ್ರೆ ಕಪ್ಪು ಶಿಲೆ ಒಳಗೆ ಐತಿ. ಇದು ಅಗದಿ ಗೋಲ್ಡನ್ ಕಲರ್ದೊಳಗೆ ಅಗದಿ ನಂಬರ್ 1 ಶಿಲೆ ನಮ್ಮ ಬನಶಂಕರಿ ಮೂರ್ತಿ ಅಗದಿ ಫೇಮಸ್ ಐತ್ರಿ. ಇದನ್ನು ಹಿಂದಿನ ಹಿರಿಯರ ಜಕಣಾಚಾರ್ಯರ ಕಾಲದಿಂದ ಬಂದದ್ರಿ. ಇದು ಮೆರವಣಿಗೆಯಲ್ಲಿ ಸಾಗಿ ಬಂದ ಮಹಿಳೆಯರು ದೇವಸ್ಥಾನದಲ್ಲಿ ಕೂಡಿಕೊಂಡ್ರು. ದೇವಿಗೆ ಆರತಿ ಬೆಳಗಿದ್ರು. ಕಾಪಾಡು ತಾಯಿ ಅಂತ ಭಕ್ತಿಯಿಂದ ಕೈ ಮುಗಿಯುವ ದೃಶ್ಯಗಳು ಕಂಡುಬಂತು. 1986-87ರಿಂದ ನೂತನವಾಗಿ ಪ್ರಥಮ ಬಾರಿ ರಥೋತ್ಸವ ನಡೆದಿತ್ತು ಅಂತಾರೆ ಹಿರಿಯರು. ಜಯ ಜಯ ಶಂಕರಿ ಜಯ ಭಯಂಕರ ಶ್ರೀ ಬನಶಂಕರಿ ಜಗದಂಬೆ, ಬನದ ಹುಣ್ಣಿಮೆಯಲ್ಲಿ ಅಭಯವ ನೀಡು ಆನಂದ ಬಾಷ್ಪದ ಬನಗಾಂಬೆ, ಕೈಂಕರ್ಯದಾತೆ ಸೌಕರ್ಯ. ಬನಶಂಕರಿ ಹಾಗೂ ಇವು 300-400 ವರ್ಷದ ಹಿಂದಿನ ಗುಡಿಗಳಿದ್ದು. ನಮ್ಮದು ಇಲ್ಲಿ ಮೊದಲು ಹಳ್ಳಿ ಇತ್ತು. ಹಳ್ಳಿ ಬೆಂಕಿ ಮಳೆಯಾಗಿ ಹಾಳಾಗಿ ಹೋತು. ಆದ್ದರಿಂದ ಇವು ಗುಡಿ ಅಟ್ಟ ಉಳಿದು ಅನ್ನೋ ನಮ್ಮ ಇಲ್ಲಿ ಭಕ್ತರು ಏನು ಮಾಡ್ತಿದ್ರು, ಭಾರತ ಹುಣ್ಣಿಗೆ ದಿವುಟಿಗೆ ತೊಗೊಂಬಂದು ಇದನ್ನು ಮಾಡಿ ಹೋಗಿದ್ರು. ಆದ ಪರಂಪರೆ ನಡ್ಕೊತ ಬಂದಿತ್ತು. ಬಂದ ಕೂಡಲೇ ನಮ್ಮ ಹಿರಿಯರು ಏನು ಮಾಡಿದರು, ಇದಕ್ಕೊಂದು ಜಾತ್ರೆ ಮಾಡೋಣ, ಒಂದು ತೇರು ಮಾಡೋಣ ಅಂತೇಳಿ ವಿಚಾರ ಮಾಡಿ ಒಂದು ದಿವಸ ಮೀಟಿಂಗ್ ಕರೆದು ಕೇಸಿಂದ ಇದನ್ನು ಮಾಡೋಕ್ಕಾಗಲಿ 1987-87ರಾಗ ಒಂದು ಹೊಸ ತೇರು ತಯಾರು ಮಾಡಿ ಆ ವರ್ಷ ಜಾತ್ರೆ ಮಾಡಿ ತೇರು ಎಳೆದಿವ್ರಿ. 2ನೇ ದಿನವೂ ದೇವಸ್ಥಾನದಲ್ಲಿ ಜಮಾಯಿಸಿದ್ದ ಮಹಿಳೆಯರು ಉಡಿ ತುಂಬುವ ಕಾರ್ಯ ನಡೆಸಿಕೊಟ್ರು. ಊರಿನ ಮುತ್ತೈದೆಯರು, ಯುವತಿಯರು ಭಾಗಿಯಾಗಿದ್ರು. ಒಬ್ಬರಿಗೊಬ್ಬರು ಕೈಗೆ ಅರಿಶಿನ ಹಚ್ಚಿ ಹಣೆಗೆ ಕುಂಕುಮ ಇಟ್ಟು ಉಡಿ ತುಂಬಿ ಹರಿಸಿದ್ರು. ಇನ್ನು ದೇವಿಯ ಪಾದಗಳಿಗೆ ಪೂಜೆ ಸಲ್ಲಿಸುವ ನಿಮಿತ್ತ ಪಾದಗಟ್ಟಿ ಪೂಜೆ ನಡೆಸಿದ್ರು. ವಿವಿಧ ಧಾರ್ಮಿಕ ಕಾರ್ಯ ನಡೆಸಿ ಮಂಗಳಾರತಿ ಮಾಡಿ ಪೂಜೆ ನಡೆಸಿದ್ರು. ದೇವಿಯನ್ನು ನೆನೆದ್ರು. ಜಾತ್ರೆ ಪ್ರಯುಕ್ತ ನಿರಂತರ ಅನ್ನ ಪ್ರಸಾದ ಸೇವೆ ಆಯೋಜನೆ ಮಾಡಲಾಗಿತ್ತು. ಪ್ರತಿ ಸಲವೂ ಹಲವಾರು ದಾನಿಗಳು ಅನ್ನ ಪ್ರಸಾದ ಸೇವೆಗೆ ನೆರವಾಗ್ತಾರೆ. ಈ ಸಲವೂ ಬಂದ ಭಕ್ತಾದಿಗಳಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಶಾಲಾ ಮಕ್ಕಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬಂದ್ರು. ಈ ನಮ್ಮ ಬನಶಂಕರಿ ದೇವಿ ಜಾತ್ರೆ ಸಲುವಾಗಿ ಏನು ಮೊದಲಿಂದ ನಮ್ಮ ಹಿರಿಯರು ನಡೆಸ್ಕೊತ ಬಂದಾರಲ್ಲ, ನಾವು ನೋಡೋಕಲೇ ಒಂದು 25-30 ವರ್ಷದಿಂದನ ಸಂಗಪ್ಪ ಯಮನಪ್ಪ ಕುಮಾರ್ ಎಂದು ಜಾತ್ರೆ ತಯಾರಾಗಿತ್ತು. ಆಗಿಂದ ಸ್ವಲ್ಪ ಎಷ್ಟು ಮಂದಿ ಕಡಿಮೆ ಇರ್ತಿತ್ತು. ಆಗಿಂದ ಅವರು ಅನ್ನ ಸಾರ ಮಾಡ್ಕೊತ ಬರ್ತಿದ್ರು. ಈಗ 24 ವರ್ಷದಿಂದ 99ರಿಂದ ಇಲ್ಲಿ ತನಕ ಒಂದು ದಿನ ಅವ್ರು ಮಾಡಿಸ್ತಾರೆ, ಒಂದಿನ ಬಾಳೆಕುಂದ್ರಿ ಕಲಾ ಸಂಸ್ಕೃತಿ ಮತ್ತು ನೇತಾಜಿ. ಇದಕ್ಕಿಂತ ಮೊದಲು 10 ವರ್ಷ ನೇತಾಜಿ ಯುವಕ ಸಂಘದವ್ರು ಮಾಡಿದ್ರು. ಆಮೇಲೆ ಅವ್ರು ಬಿಟ್ಟಿದಿಂದ 14-15 ವರ್ಷ ಆಯ್ತು. ಬಾಳೆಕುಂದ್ರಿ ಕಲಾ ಸಂಸ್ಥೆ ಮತ್ತು
ಶಾಮನೂರು ICP ನೌಕರರದ ಏನು ಸಂಘದ ಹುಡುಗರ್ದಾವಲ್ಲ ಸ್ವಂತ ಖರ್ಚು ಅವ್ರಿಗೂ ಮನುಷ್ಯಾಗ ಅವ್ರು ಎಷ್ಟು ಬಂದಾರ ಒಂದೊಂದು ಸಾವಿರ ಹಾಕಿ ಅವರು ಮಾಡ್ತಾರೋ. ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲೂ ಪೂಜೆ ಮಹಾಮಂಗಳಾರತಿ ನಡೆಸಲಾಯಿತು. ಪಂಜಿನ ಸೇವೆ ಮಾಡಿದ ಭಕ್ತರು ದೇವರ ಸ್ಮರಣೆ ಮಾಡಿದ್ರು. ಉದ್ಗಾರಗಳ ಸುರಿಮಳೆಗೈದ್ರು. ಗ್ರಾಮದ ತುಂಬ ಉತ್ಸವ ಮೂರ್ತಿ ಸಾಗಿತು. ದೇವರು ಬರುವ ದಾರಿಯಲ್ಲಿ ವಾದ್ಯಗಳ ಸದ್ದು ಕೇಳಿಬಂತು. ಭಕ್ತರು ಗಂಗಾಜಲ ಹಾಕಿ ಬರಮಾಡಿಕೊಂಡ್ರು. ಭಕ್ತಿ ಭಾವ ಮೆರೆದ್ರು. ಎರಡನೇ ದಿನ ಬನಶಂಕರಿ ದೇವಸ್ಥಾನ ಮತ್ತಷ್ಟು ಅಲಂಕೃತಗೊಂಡಿತ್ತು. ಬೃಹತ್ ಹಾರ, ಹಣ್ಣು ಹಂಪಲುಗಳಿಂದ ದೇವಿಗೆ ಅಲಂಕಾರ ಮಾಡಿದ್ರು. ದೇವಸ್ಥಾನ ಕೂಡ ತಳಿರು ತೋರಣ, ಹೂಗಳಿಂದ ಶೃಂಗಾರಗೊಂಡಿತ್ತು. ದೀಪಗಳು ಕಂಗೊಳಿಸುತ್ತಿದ್ವು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮಹಾರಥೋತ್ಸವ. ಕುಸ್ತಿ ಕಣದಲ್ಲಿ ಧೂಳೆಬ್ಬಿಸಿದ ಬಲಶಾಲಿ ಪೈಲ್ವಾನರು. ರಥೋತ್ಸವದ ದಿನ ಊರಿಗೂರೇ ಸಂಭ್ರಮದಲ್ಲಿ ತೇಲಾಡ್ತಾ ಇತ್ತು. ನಂದಿಕೋಲು ಹೊತ್ತು ತಂದ್ರು. ರಥಕ್ಕೂ ಶೃಂಗಾರ ಮಾಡಿದ್ರು. ರಥಕ್ಕೆ ಪೂಜೆ ಸಲ್ಲಿಸಿದ್ರು. ಉತ್ಸವ ಮೂರ್ತಿಯನ್ನು ಪೂಜಾ ವಿಧಿವಿಧಾನಗಳೊಂದಿಗೆ ರಥದಲ್ಲಿ ತಂದು ಕೂರಿಸಿದ್ರು. ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವೈಭವದ ಮಹಾರಥೋತ್ಸವ ಸಾಂಗವಾಗಿ ನಡೆಯಿತು. ರಥೋತ್ಸವ ಮುಗಿದ ಬಳಿಕ ಪಾದುಕೆಗಳಿಗೆ ಪೂಜೆ ಸಲ್ಲಿಸಿದ್ರು. ಸಂಜೆ ಸುಡುಮದ್ದು ಸದ್ದು ಜೋರಾಗಿತ್ತು. ಜಾತ್ರೆಯ ಗದ್ದಲವು ಕಾವೇರಿತ್ತು. ಗ್ರಾಮದ ಬೇರೆ ಬೇರೆ ದೇವಸ್ಥಾನಗಳಲ್ಲೂ ಪೂಜೆಗಳು ನಡೆದವು.
ಜಾತ್ರೆಯ ವಿಶೇಷ ಅಂದ್ರೆ ಕುದುರೆ ಗಾಡಿ ಓಟ ಎಲ್ಲರ ಗಮನ ಸೆಳೀತು. ಬಹಳಷ್ಟು ಸಂಖ್ಯೆಯಲ್ಲಿ ಕುದುರೆ ಗಾಡಿಗಳು ಭಾಗಿಯಾಗಿದ್ವು. ಹಿಂದೆ ಮುಂದೆ ಬೈಕ್ಗಳು ಓಡ್ತಾ ಇದ್ರೆ ಮಿಂಚಿನ ವೇಗದಲ್ಲಿ ಕುದುರೆಗಳು ಓಡಿದ್ವು. ನೋಡುಗರಿಗಂತೂ ರೋಮಾಂಚನಕಾರಿಯಾಗಿತ್ತು. ಇನ್ನು ಕೊನೆ ದಿನ ಜಾತ್ರೆಯ ಪ್ರಮುಖ ಆಕರ್ಷಣೆಯಾಗಿ ಕುಸ್ತಿ ಪಂದ್ಯವಾಟವಿತ್ತು. ರಾಜ್ಯದ ಮತ್ತು ಹೊರ ರಾಜ್ಯಗಳಿಂದ ಪೈಲ್ವಾನರು ಕುಸ್ತಿಗೆ ಆಗಮಿಸಿದ್ರು. ಒಬ್ಬರಿಗಿಂತ ಒಬ್ರು ತಾಕತ್ತು ಪ್ರದರ್ಶನ ಮಾಡಿದ್ರು. ತಮ್ಮ ತೋಳ್ಬಲದಿಂದ ಎದುರಾಳಿಗಳನ್ನ ಎತ್ತಿ ಹಾಕ್ತಾ ಇರುವ ದೃಶ್ಯ ರೋಚಕತೆ ಉಂಟು ಮಾಡ್ತಿತ್ತು. ಜಾತ್ರೆಯ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ಜಂಗಿ ನಿಕಾಲಿ ಕುಸ್ತಿಗಳು ಫೇಮಸ್. ಮತ್ತು ಮೊದಲಿಂದಾದರೂ ನಮ್ಮಲ್ಲಿ ಚೀಲ ನೆಗುವುದು ಕಲ್ಲು ನೆಗುವುದು ನಮ್ಮೂರನ್ನ ಪೈಲಾನ್ರು ಯಾವತ್ತೂ ಇದ್ದವ್ರಿದ್ರು. ಅದಕ್ಕಾಗಿ ಏನೈತಿ ಇಲ್ಲಿ ಯಾವತ್ತಿದ್ರು ಕುಸ್ತಿಗೆ ಭಾಳ ಅತಿ ಒತ್ತು ಕೊಡ್ತಾರೆ, ಫೇಮಸ್ ಐತಿ. ನಮ್ಮಲ್ಲಿ ಏನೈತಪ್ಪ ಅಂದ್ರೆ ಜ್ಞಾನದೀಪ ಶಿಕ್ಷಣ ಸಂಸ್ಥೆಯಿಂದ ಪ್ರತಿ ವರ್ಷವೂ ಒಟ್ಟೇನೈತಿ ಮಕ್ಕಳ ಸಲುವಾಗಿ ಕ್ವಿಜ್ ಕಾಂಪಿಟೇಷನ್ ಇರ್ತಾರೆ. ಅದು ಭಾರಿ ಏನೈತಿ ಎಲ್ಲ ಇಡೀ ನಮ್ಮ ಮುಧೋಳ ತಾಲೂಕಿನ ಎಲ್ಲ ಶಾಲೆಯಿಂದ ಮಕ್ಕಳು ಬರ್ತಾವ. ಬಂದೇನೈತಿ ಮಕ್ಕಳಲ್ಲಿ ಒಂದು ಮನೋಭಾವನೆ ಬೀಳುವಂಥ ಕಾರ್ಯಕ್ರಮ ಐತಿ. ಒಟ್ನಲ್ಲಿ 3 ದಿನಗಳ ಈ ಜಾತ್ರೆ ವಿವಿಧ ರಂಗು ರಂಗಿನ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಯಿತು. ರನ್ ಟಿವಿ ನ್ಯೂಸ್ ಇಂಗಳಗಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.